ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನಯ ಶಾರ್ಟ್ಸ್ ಆ್ಯಂಡ್ ವ್ಲಾಗ್ಸ್. ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಒಂದೊಂದು ಚಿಕ್ಕ ಚಿಕ್ಕ ಆಸೆ ದೊಡ್ಡ ಇರುತ್ತೆ. ಸೊ ಏನಾದರೂ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಆದರೆ ಆ ಕೆಲವೊಂದು ಪ್ಲಾನ್ ಅಂತೂ ಈಡೇರಬೇಕು ಅಂತ ಹೇಳಿದ್ರೆ ಚಿಕ್ಕದಾಗಿದ್ರೂ ವರ್ಷನೇ ಆಗಿರುತ್ತೆ. ಸೊ ನಮ್ಮದು ಕೂಡ ಹಾಗೆ ನಾವೆಲ್ಲ ಪ್ಲಾನ್ ಮಾಡ್ತಾ ಈ ಚಿಕ್ಕ ಟ್ರಿಪ್ಪನ್ನ ತುಂಬ ಟೈಮ್ ಆಗಿತ್ತು. ಫೈನಲಿ 7 ಮೆಂಬರ್ಸ್ ಮೆಟ್ರೋದಿಂದ ಸ್ಟಾರ್ಟ್ ಮಾಡಿ ನಮ್ಮ ಜರ್ನಿ BMTC ಹತ್ತಿ, ಆಮೇಲೆ ಪ್ರೈವೇಟ್ ಬಸ್ ಹತ್ತಿ, ಫೈನಲಿ ಆಟೋದಲ್ಲಿ 7 ಜನ ಜರ್ನಿ ಮಾಡಿ ರೀಚ್ ಆಗಿದ್ದು RDS ರೆಸಾರ್ಟ್ ಅಥವಾ RDS ನೇಚರ್ ಕ್ಯಾಂಪ್ ಅಂತ ಹೇಳ್ಬೋದು. ಇದು ಒಂದು ಬನ್ನೇರುಘಟ್ಟ ನಿಯರ್ ಇರೋದು, ಶಿವನಹಳ್ಳಿ ಅಂತ ಇದೆ. ಸೊ ಅಲ್ಲಿಂದ 8 ಕಿಲೋಮೀಟರ್ ಒಳಗಡೆ ಇರೋದೇ RDS ನೇಚರ್ ಕ್ಯಾಂಪ್. ಫೈನಲಿ ನಾವು ರೀಚ್ ಆಗ್ತಾ 11 ಗಂಟೆ ಆಗಿತ್ತು. ಸೊ ಅದು ಸ್ಟಾರ್ಟ್ ಆಗೋದು 10:30 to 5:30 ಇದು ಟೈಮಿಂಗ್ಸು. ಬಟ್ ನಾವು ರೀಚ್ ಆಗ್ತಾ 11 o'clock. ಎಲ್ಲರೂ ಅವಾಗಲೇ ಎಂಟ್ರಿ ಮಾಡಿಸ್ತಾಯಿದ್ರು. ನಾವು ಎಲ್ಲ ಫಾರ್ಮೆಲ್ಲ ಫಿಲ್ ಮಾಡಿ ನಮ್ಮ ಡೇನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬಂದು ನಾವು ವೆಲ್ಕಮ್ ಡ್ರಿಂಕ್ ಹತ್ರ ಹೋದ್ವಿ. ಎಲ್ಲದು ಫಾರ್ಮೆಲ್ಲ ಫಿಲ್ ಆದಮೇಲೆ ನಮಗೇನು ಗೇಮ್ ಆಡೋದಕ್ಕೆ ಒಂದು ಇದು ಕೊಟ್ಟಿರ್ತಾರೆ, ವೋಚರ್ ಥರ. ಸೊ ಅದನ್ನೆಲ್ಲ ತೊಗೊಂಡು ಫಸ್ಟು ವೆಲ್ಕಮ್ ಡ್ರಿಂಕಿಂದ ಸ್ಟಾರ್ಟ್ ಆಯಿತು. ಬಟ್ ಫಸ್ಟ್ ಎಕ್ಸ್ಪೀರಿಯೆನ್ಸೇ ಬ್ಯಾಡ್ ಅಂತಲೇ ಹೇಳ್ಬೋದು, ಯಾಕಂದರೆ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ವೆರಿ ವೆರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿದರೆ ನೆಕ್ಸ್ಟ್ ನೀವೇನಾದರೂ ಪ್ಲಾನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅಂದರೆ ಒಂದಿಷ್ಟು ಜನ ನಾವು ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಇರ್ತಾರೆ. ಹಾಗೆ ಕೆಲವೊಂದಿಷ್ಟು ಜನಕ್ಕೆ ನೆಕ್ಸ್ಟ್ ಹೋಗಬೇಕು, ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಏನು ಅನ್ನಿಸ್ತು ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ನಾವು ಜ್ಯೂಸ್ನ ಜಸ್ಟ್ ಸ್ವಲ್ಪ ಕುಡಿದು ಹಾಗೆಯೇ ನೆಕ್ಸ್ಟು ಸುತ್ತಮುತ್ತ ಏನಿದೆ ಹಾಗೆ ಒಂದು ಸ್ವಲ್ಪ ಫ್ರೆಶ್ ಆಗಿದ್ವಲ್ಲ, ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡ್ಬೋದು ಒಂದಿಷ್ಟು ನ್ಯಾಚುರಲ್ ಆಗಿರೋದನ್ನೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಅದನ್ನೇ ಡಿಫ್ರೆಂಟಾಗಿ ಆಲ್ಟರ್ ಮಾಡಿದ್ದಾರೆ. ಹಾಗೆ ಒಂದಿಷ್ಟು ಆರ್ಟಿಫಿಷಿಯಲ್ ಆಗೂ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಗೇಮ್ ಆಡೋದಕ್ಕೆ ನಾವು ಇರೋ ಡ್ರೆಸ್ನ ಚೇಂಜ್ ಮಾಡಬೇಕಿತ್ತು. ಅದಕ್ಕೂ ಮುಂಚೆ ನಮಗೆ ಕಾಣಿಸಿದ್ದು ಒಂದು ಗೇಮ್ ಅಂದರೆ ಬುಲ್ ರೈಡ್. ಸೊ ಒಂದಿಷ್ಟು ಜನ ನಾವು ಬುಲ್ ರೈಡ್ ಕೂಡ ಇದನ್ನು ಕೂಡ ಆಟ ಆಡಿದ್ವಿ. ಇದು ಮಾತ್ರ ತುಂಬ ಫನ್ನಿ ಆಗಿತ್ತು ನೋಡೋದಕ್ಕೆ. ಆಡೋದಕ್ಕೆ ಎಲ್ರಿಗೂ ಆಗಿಲ್ಲ. ಸೊ ಏನಕ್ಕಂದರೆ ಅದು ಸ್ವಲ್ಪ ತಲೆ ತಿರುಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಮಾತ್ರ ಆಡಿದ್ದು. ನೆಕ್ಸ್ಟು ನಾವು ಅದನ್ನ ಆಡಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಗೇಮ್ ಕಡೆ ಹೊರಟ್ವಿ. ನೋಡಿ, ಈ ಗೇಮಿಂದ ನಮ್ಮದು ಫಸ್ಟ್ ಗೇಮ್ ಸ್ಟಾರ್ಟ್ ಆಗಿರೋದು. ಇದನ್ನು ದಾಟಬೇಕಾದ್ರೆ ಸಾಕಾಗೋಯಿತು, ದುಡ್ಡು ಕೊಟ್ಟು ಕಷ್ಟಪಡೋ ಥರ ಅನಿಸ್ತಿತ್ತು ನನಗಂತೂ. ಬಟ್ ಚೆನ್ನಾಗೂ ಇತ್ತು ಎಕ್ಸ್ಪೀರಿಯೆನ್ಸ್ ಕೂಡ. ಹಾಗೆ ತುಂಬ ಎಂಜಾಯ್ ಮಾಡಿರೋ ಗೇಮ್ ಅಂದರೆ ಇದು. ತುಂಬ ಫನ್ನಿ ಆಗಿತ್ತು. ಎಲ್ರಿಗೂ ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಹೊರಟಿರೋದ್ರಿಂದ ಎಲ್ರಿಗೂ ಹಸು ಕೂಡ ಆಗಿತ್ತು. ಸೊ ಇದಕ್ಕೆ ತುಂಬ ಎನರ್ಜಿ ಬೇಕು, ಆದರೆ ಎನರ್ಜಿನೇ ಇಲ್ಲದೆ ಎಲ್ಲರೂ ಹಾಗೇ ನಾವು ಹಾಗೆ ಬಿದ್ದು ಹೋಗ್ತಿದ್ವಿ. ತುಂಬ ಫನ್ನಿ ಆಗಿತ್ತು. ದಂಡಿಗೆದಿರಲ್ಲ, ದಾಳಿಗೆದಿರಲ್ಲ. ಅವಲ್ಲೇ ಅದು ಬರಲೇ. ಇದೊಂದು ಗೇಮ್ ಆಡೋದ್ರೊಳಗಡೆ ನಮ್ಮೆಲ್ಲರ ಹತ್ರ ಇರೋ ಎನರ್ಜಿ ಅಂತೂ ಫುಲ್ ಡೌನ್ ಆಗೋಯಿತು. ಯಾಕಂದರೆ
ಅಷ್ಟು ಸುಸ್ತಾಗಿ ಹೋಯಿತು, ಫುಲ್ ಎನರ್ಜಿ ಖಾಲಿ. ಬಟ್ ಸಖತ್ ಫನ್ನಿ ಆಗಿತ್ತು ಇದು ಮಾತ್ರ. ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇದು ನೋಡೋರ್ಗೂ ತುಂಬ ಕಾಮಿಡಿ ಆಗಿರುತ್ತೆ, ಹಾಗೆ ಆಡೋರ್ಗೂ ಅಷ್ಟೇ. ನಾವು ಬಂದಿರೋದು ನೆಕ್ಸ್ಟ್ ಊಟಕ್ಕೆ. ಆಲ್ರೆಡಿ ಟೈಮ್ ಅರೌಂಡ್ 1 to 1:30 ಆಗಿತ್ತು. ಸೊ ವೆಜ್, ನಾನ್ ವೆಜ್ ಹಾಗೆ ಸ್ವಲ್ಪ ಡೆಸರ್ಟ್ಸ್ ಎಲ್ಲ ಇತ್ತು, ಹಾಗೆ ಐಸ್ ಕ್ರೀಮ್ಸ್ ಚೆನ್ನಾಗಿತ್ತು. ಬಟ್ ನಮ್ಗೆ ತುಂಬ ಹಸುವಾಗಿರೋದ್ರಿಂದ ಯಾವುದೂ ಸರಿಯಾಗಿ ತಿನ್ನೋಕ್ಕೂ ಆಗಿಲ್ಲ. ನೆಕ್ಸ್ಟ್ ಊಟನೆಲ್ಲ ಮುಗಿಸ್ಕೊಂಡು ನಾವು ಬಂದು ಜಿಪ್ ಲೈನ್ಗೆ. ಇದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಆದರೆ ಡಿಸ್ಟೆನ್ಸು ಲಾಂಗ್ ಇರಲಿಲ್ಲ, ಶಾರ್ಟ್ ಆಗಿತ್ತು ಅಷ್ಟೇ. ಆ್ಯಕ್ಚುಲಿ ಕೆಲವೊಂದಿಷ್ಟನ್ನು ನಮಗೆ ಕ್ಯಾಪ್ಚರ್ ಮಾಡೋಕ್ಕೆ ಕೂಡ ಆಗಲ್ಲ. ಒಂದು ಎಂಜಾಯ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ವೀಡಿಯೋಸ್ ಮಾಡಬೇಕು, ಎರಡೇ ಆಪ್ಷನ್ಸ್ ಇರೋದು. ಸೊ ಕೆಲವೊಂದಿಷ್ಟನ್ನ ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಬಟ್ ಇದು ಕೂಡ ಚೆನ್ನಾಗಿತ್ತು. ಅದು ತುಂಬಾ ಸ್ಟ್ರೆಂತ್ ಬೇಕು ಕೈಗೆ ಹಾಗೆ ಕಾಲು ಕೂಡ. ಇದು ಹೊತ್ತೋದ್ಕಿಂತ ಒಂದೇ ಸಲ ಡೌನ್ ಬೀಳ್ತಾರಲ್ಲ, ಸೊ ಆ ಎಕ್ಸ್ಪೀರಿಯನ್ಸ್ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲರೂ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಬೋಟಿಂಗ್ಗೆ. ಸೊ ಒಂದಿಷ್ಟನ್ನ ಎಕ್ಸ್ಪೀರಿಯೆನ್ಸ್ ಮಾಡೋ ಆಸೆ ಇದ್ದವರು ಹಾಗೆ ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋರು ಇದಕ್ಕೆ ಹೋದರೆ ಎಲ್ಲರೂ ಆಟ ಆಡಿಲ್ಲ. ಯಾಕೆಂದರೆ ಸ್ವಲ್ಪ ಇದು ಪೆಟ್ರೋಲ್ ಕಷ್ಟ ಇರುತ್ತೆ, ಹಾಗೆ ಇದು ಆರ್ಟಿಫಿಷಿಯಲ್ ಲೇಕ್, ಅಷ್ಟೇನು ಚೆನ್ನಾಗಿರಲಿಲ್ಲ. ಓವರ್ಲಾಗಿ ಹೇಳಬೇಕಂದ್ರೆ ಗುಡ್ ಎಕ್ಸ್ಪೀರಿಯೆನ್ಸೇ. ನೆಕ್ಸ್ಟ್ ನಾವು ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ ಏರಿಯಾಕ್ಕೆ. ಇಲ್ಲೂ ತುಂಬ ಹೊತ್ತು ಎಂಜಾಯ್ ಮಾಡಿದ್ವಿ, ಬಟ್ ಹೆವಿ ಬ್ಲೀಚಿಂಗ್ ಪೌಡ್ರ್ ಅಂತ ಹೇಳ್ಬೋದು. ವೀಡಿಯೋಸ್ ಏನೂ ಕ್ಯಾಪ್ಚರ್ ಮಾಡಿಲ್ಲ ನಾವು, ಎಲ್ಲರೂ ಫುಲ್ಲು ಬ್ಯುಸಿಯಾಗಿಬಿಟ್ವಿ. ಏನಕ್ಕಂದರೆ ಮೊಬೈಲ್ ಕೂಡ ನಮಗೇನು ಇಟ್ಕೊಳ್ಳೋಕ್ಕೆ ಅಥವಾ ವೀಡಿಯೋಸ್ ಮಾಡೋಕ್ಕೂ ಆಗ್ತಿರಲಿಲ್ಲ ಆಟ ಆಡ್ತಾ. ಸೊ ನೆಕ್ಸ್ಟು ಸ್ಟಾರ್ಟ್ ಆಗಿದ್ದು ತುಂಬ ವೆಯ್ಟ್ ಮಾಡ್ತಿರುವಂತಹ ರೈನ್ ಡ್ಯಾನ್ಸ್. ರೈನ್ ಡ್ಯಾನ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲರೂ ಮಜಾ ಮಾಡಿದ್ವಿ. ಹಾಗೆ ನೆಕ್ಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಡ್ರೈ ಗೇಮ್ಸ್ ಒಂದಿಷ್ಟಿತ್ತು, ಅದನ್ನು ಆಟ ಆಡೋಣ ಅಂತ ಬಂದ್ವಿ. ಇಲ್ಲೂ ತುಂಬ ಗೇಮ್ಸ್ ಎಲ್ಲ ಇತ್ತು, ಬಟ್ ನಾವೆಲ್ಲದನ್ನೂ ಆ್ಯಕ್ಚುಲಿ ಟ್ರೈ ಮಾಡಿಲ್ಲ. ಹಾಗೆಯೇ ಇದ್ರ ಮಧ್ಯೆ ಸ್ನ್ಯಾಕ್ಸ್ ಬ್ರೇಕ್ಸ್ ಕೂಡ ಮುಗಿಸ್ಕೊಬಂದ್ವಿ. ಸ್ನ್ಯಾಕ್ಸ್ ಬ್ರೇಕ್ ಅಂತ ಹೇಳಿದ್ರೆ ಟೀ ಕಾಫಿ ಈವ್ನಿಂಗ್ ಸ್ನ್ಯಾಕ್ಸ್ ಬ್ರೇಕ್. ಸೊ ಚೆನ್ನಾಗಿತ್ತು, ತುಂಬ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸೊ ನಾವು ಕೆಲವೊಂದಿಷ್ಟನ್ನು ಟ್ರೈ ಮಾಡಿದ್ವಿ, ಕೆಲವೊಂದು ನಮ್ಗೆ ಗೊತ್ತೇ ಇರಲಿಲ್ಲ ಏನೇನೆಲ್ಲ ಇದೆ ಅಂತ ಹೇಳ್ಕೊಂಡು. ಹಾಗೆ ಈ ಗೇಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ಲ, ಏನಕ್ಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು. 5:30 ಶಾರ್ಪ್ ಸ್ಟಾಪ್ ಮಾಡಿಬಿಟ್ರು. ನೆಕ್ಸ್ಟು ಆ್ಯಕ್ಚುಲಿ ನಾವು ಈ ಗೇಮ್ಸನ್ನು ಮುಗಿಸ್ಕೊಂಡು ಅಲ್ಲೇ ರೆಸಾರ್ಟಲ್ಲಿರುವಂಥ ಒಂದು ವ್ಯೂ ಪಾಯಿಂಟ್ಗೆ ಹೋದ್ವಿ. ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಮಜಾ ಮಾಡಿದ್ವಿ. ಒಳ್ಳೆ ಗ್ಯಾಂಗ್, ಒಳ್ಳೆ ಫ್ರೆಂಡ್ಸ್ ಇದ್ದರೆ ಪ್ಲೇಸ್ ಡಸಂಟ್ ಮ್ಯಾಟರ್, ಪ್ಲೇಸ್ ಹೇಗಿದ್ರೂ ನಾವು ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ವ್ಯೂ ಪಾಯಿಂಟ್ ಹತ್ರ ಬರೋಷ್ಟೊತ್ತಿಗೆ ಆಲ್ರೆಡಿ ತುಂಬ ಲೇಟ್ ಆಗಿತ್ತು, 6:30 ಹಾಗಾಗಿತ್ತು. ಸ್ವಲ್ಪ ನಮ್ಮ ಡೇ ಅಂತೂ ತುಂಬ ಫನ್ ಫೀಲ್ ಆಗಿತ್ತು. ಸೊ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂದ್ಕೊತೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.